ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳು ಎಂಬಂತಹ ಚಾಪ್ಟರ್ನಿಂದ ನಗರ ಸ್ಥಳೀಯ ಸಂಸ್ಥೆಯ ಪ್ರಮುಖ ವಿಧಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ವಿಧಗಳು ಯಾವುವು? ರಾಜ್ಯದಲ್ಲಿ ಹಲವಾರು ನಗರ ಮತ್ತು ಪಟ್ಟಣಗಳಿದ್ದು ಇವುಗಳನ್ನು ನಗರ ಪ್ರದೇಶಗಳು ಅಂತ ಗುರುತಿಸಲಾಗಿದೆ. ಈ ನಗರ ಪ್ರದೇಶಗಳ ಜನರು ಶಿಕ್ಷಣ, ಆರೋಗ್ಯ, ಸಾರಿಗೆ, ಕುಡಿಯುವ ನೀರು, ನೈರ್ಮಲೀಕರಣ, ಮನರಂಜನೆ ಇತ್ಯಾದಿ ಸಮಸ್ಯೆಗಳನ್ನ ಹೊಂದಿರುವುದರ ಜೊತೆಗೆ ಅನೇಕ ಇತರ ಸಮಸ್ಯೆಗಳನ್ನ ಹೊಂದಿರ್ತಾರೆ. ನಿಮ್ಗೆ ಗೊತ್ತೇ ಇದೆ, ಗ್ರಾಮಗಳಲ್ಲಿ ಇರುವಂತೆ ನಗರಗಳಲ್ಲೂ ಕೂಡ ಅನೇಕ ಸಮಸ್ಯೆಗಳು ಇವೆ ಅಲ್ವಾ? ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆಯು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಒದಗಿಸಿದೆ. ಯಾವ ತಿದ್ದುಪಡಿ? ಸಂವಿಧಾನದ 74ನೇ ತಿದ್ದುಪಡಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನಗಳನ್ನ ಒದಗಿಸಿದೆ. ಓಕೆನಾ? ಇದರಲ್ಲಿ ಪ್ರಮುಖವಾಗಿ 3 ಬಗೆಗಳಿವೆ. ಒಂದು ನಗರ ಪಾಲಿಕೆ, ಇದು ಪ್ರಮುಖ ನಗರಗಳಲ್ಲಿ ಇರುವಂತದ್ದು. ಓಕೆನಾ? ನಗರ ಪಾಲಿಕೆಯು ಪ್ರಮುಖ ನಗರಗಳಲ್ಲಿ. ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ. ಪಟ್ಟಣ ಪಂಚಾಯಿತಿ, ಪುರಸಭೆ ಮತ್ತು ನಗರಸಭೆಗಳು ನಗರ ಮತ್ತು ಪಟ್ಟಣಗಳಲ್ಲಿ, ಇತರ ನಗರ ಮತ್ತು ಪಟ್ಟಣಗಳಲ್ಲಿ. ಮೂರನೆಯದಾಗಿ ದಂಡು ಪ್ರದೇಶದ ಭಾಗ. ಇವು ರಕ್ಷಣಾ ಸಚಿವಾಲಯದ ಆರ್ಮಿ, ಓಕೆನಾ? ರಕ್ಷಣಾ ಸಚಿವಾಲಯ, ಡಿಫೆನ್ಸ್ ಮಿನಿಸ್ಟ್ರಿ, ರಕ್ಷಣಾ ಸಚಿವಾಲಯದ ಹಿಡಿತದಲ್ಲಿ ಇರುವಂತಹ ಪ್ರದೇಶಗಳು. ಡಿಫೆನ್ಸ್ ಮಿನಿಸ್ಟ್ರಿಯ ಅಂಡರ್ ಬರುವಂಥದ್ದು. ಈ ರೀತಿ 3 ಮುಖ್ಯ ಭಾಗಗಳು ಇವೆ ಮಕ್ಕಳು. ಓಕೆ, ಥ್ಯಾಂಕ್ ಯು.